ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆದಮೇಲೆ ನಾನಿವತ್ತು ನಿಮ್ಮ ಹತ್ರ ಸ್ವಲ್ಪ ಮಾತಾಡುವ ಅಂತ ಬಂದೆ. ನಮ್ಮ ಯುವ ಮಿತ್ರ ಮಂಡಳಿಯಲ್ಲಿ ರಂಗಪೂಜೆ ಆಯಿತು. ನಮ್ಮ ಯುವ ಮಿತ್ರ ಗಣೇಶೋತ್ಸವ ಸಮಿತಿ ಸ್ಥಾಪನೆಯಾಗಿ ಈ ವರ್ಷಕ್ಕೆ 29 ವರ್ಷ ಪೂರ್ತಿ ಆಯಿತು. ನಾವು ನಮ್ಮ ಗಣಪತಿಯನ್ನು ನಮ್ಮ ಊರಿನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಂಪ್ರದಾಯದ ಪ್ರಕಾರವೇ ಪ್ರತಿಷ್ಠಾಪನೆ ಮಾಡಿ, ಪ್ರತಿಷ್ಠಾಪನೆ ದಿನ ಗಣಹೋಮ ಮಾಡ್ತೇವೆ. ಅದೇ ಊರಿನ ಸಂಪ್ರದಾಯ ಪ್ರಕಾರವೇ ನಾವು ನಮ್ಮ ಗಣೇಶೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ಚೌತಿಯ ದಿನ ಸ್ಥಾಪನೆ ಮಾಡಿ ಗಣಹೋಮ ಮಾಡಿ ನಮ್ಮದೇ ಊರಿನ ಪುರೋಹಿತರ ನಿರ್ದೇಶನದ ಪ್ರಕಾರವೇ ನಾವು ನಮ್ಮ ಗಣೇಶೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ಆನಂತರ ಒಂದು 4 ದಿನ ಬಿಟ್ಟು ಸತ್ಯನಾರಾಯಣ ಪೂಜೆ ಮಾಡಿ ಅನ್ನದಾನ ಸೇವೆನೂ ಎಲ್ಲ ಆಯಿತು. ನಂತರ ನಮ್ಮ ಗಣಪತಿಗೆ ತುಂಬ ಪ್ರಿಯವಾದ ಒಂದು ಸೇವೆ ಅಂದರೆ ಅದು ರಂಗಪೂಜೆ. ಆ ರಂಗಪೂಜೆಯನ್ನು ನಾವು ತುಂಬ ವಿಜೃಂಭಣೆಯಿಂದ ಎಲ್ಲರೂ ತುಂಬ ಒಂದು ಆಸಕ್ತಿ ತೆಗೆದುಕೊಂಡು ನಾವು ನಮ್ಮ ತುಳುನಾಡಿನ ಸಂಪ್ರದಾಯ ಪ್ರಕಾರವೇ ರಂಗಪೂಜೆಯನ್ನು ನಮ್ಮ ಪುರೋಹಿತರು ನಮಗೆ ಮಾಡಿಕೊಡ್ತಾರೆ. ರಾಧಾಕೃಷ್ಣ ಭಟ್ ಮೀರಾ ರೋಡ್ ಅವರು ನಮ್ಮ ಸಮಿತಿಯ ಪುರೋಹಿತರು. ನಮ್ಮ ರಂಗಪೂಜೆಯ ಪೂರ್ವಭಾವಿ ತಯಾರಿಯನ್ನು ನಮ್ಮದೇ ಮಂಡಳಿಯ ಮಹಿಳೆಯರು ಪುರುಷರು ಎಲ್ಲ ಒಗ್ಗಟ್ಟಿನಲ್ಲಿ ಜಾತಿ ಭೇದ ಇಲ್ಲದೆ ಸೇರಿಕೊಂಡು ನಾವು ಮಾಡ್ತೇವೆ. ಹೂ ಕಟ್ಟುವುದು, ಆಮೇಲೆ ದೇವರ ಪಾತ್ರೆಗಳನ್ನು ಸ್ವಚ್ಛಗೊಳಿಸುವುದು, ಅಲಂಕಾರ ಎಲ್ಲ ಕೆಲಸವನ್ನು ನಾವೆಲ್ಲರೂ ಸೇರಿಕೊಂಡೇ ಮಾಡ್ತಾ ಬರ್ತಾ ಇದ್ದೇವೆ ಇಷ್ಟು ವರ್ಷವೂ. ರಂಗಪೂಜಾ ಸೇವೆಯಲ್ಲಿ ಅಷ್ಟಾವಧಾನ ಸೇವೆ ನಡೀತದೆ. ಅದರಲ್ಲಿ ನೃತ್ಯ ಸೇವೆ, ಪುರೋಹಿತರ ಮಂತ್ರಘೋಷ ಸೇವೆ, ಆಮೇಲೆ ಸಂಗೀತ ಸೇವೆ, ಅಷ್ಟಕ ಸೇವೆ ಹಾಗೂ ಪಂಚವಾದ್ಯ ಸೇವೆ, ಎಲ್ಲ ಸೇವೆಗಳನ್ನು ನಮ್ಮ ಪುರೋಹಿತರು ಬಹಳ ಚಂದ ಮಾಡಿಕೊಡ್ತಾ ಬರ್ತಾ ಇದ್ದಾರೆ ನಮಗೆ. ಪೂಜೆ ಆದ ನಂತರ ಅನ್ನದಾನ ನಡೀತದೆ. ಅನ್ನದಾನಕ್ಕೆ ಸಾಧಾರಣ 1,000ದ ಮೇಲೆ ಜನ ಒಟ್ಟಾಗ್ತೇವೆ. ಎಲ್ಲ ಭಕ್ತಾದಿಗಳು ಬರ್ತಾರೆ, ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾರೆ. ರಂಗಪೂಜೆ ಆಗುವ ಮೊದಲು ನಮ್ಮದೇ ಮೀರಾ ರೋಡಿನಲ್ಲಿ ಪ್ರಸಿದ್ಧ ಭಜನಾ ಸಮಿತಿ ಲಕ್ಷ್ಮೀನಾರಾಯಣ ಭಜನಾ ಸಮಿತಿಯವರಿಂದ ಭಜನೆ ನಡೀತದೆ. ಪ್ರತಿ ವರ್ಷವೂ ನಮ್ಮ ರಂಗಪೂಜೆ ದಿವಸ ಅವರದ್ದೇ ಮಂಡಳಿಯ ಭಜನೆ ನಮ್ಮ ಯುವ ಮಿತ್ರ ಮಂಡಳಿಯಲ್ಲಿ ನಡೀತದೆ. ನಮ್ಮ ಮಂಡಳಿಯವರೆಲ್ಲ ಸೇರಿ ಪ್ರಸಾದ ಕಟ್ಟುವುದು ಎಲ್ಲ ಮಾಡ್ತೇವೆ. ಪ್ರಸಾದದ ರೂಪದಲ್ಲಿ ಅಪ್ಪ, ಆಮೇಲೆ ಪಂಚಕಜ್ಜಾಯ, ಬಾಳೆಹಣ್ಣು, ತೆಂಗಿನಕಾಯಿ ಹಾಗೂ ಇತರ ಹಂಪಲುಗಳನ್ನು ನಾವು ಅಂದರೆ ಸೇವೆ ಕೊಟ್ಟವರದ್ದು ಒಂದು ಪ್ರಸಾದ ಬೇರೆ, ಆಮೇಲೆ ತೀರ್ಥ ಪ್ರಸಾದದ್ದು ಒಂದು ಪ್ರಸಾದದ ಕಟ್ಟು ಬೇರೆ, ಹೀಗೆ ಎಲ್ಲ ಬೇರೆ ಬೇರೆ ಡಿವೈಡ್ ಮಾಡಿ ಎಲ್ಲರೂ ಸೇರಿ ಒಟ್ಟಿಗೆ ಕುಳಿತು ಎಲ್ಲ ಕೆಲಸಗಳನ್ನು ಬಹಳ ಖುಷಿಯಿಂದ ನಾವು ಎಲ್ಲರೊಟ್ಟಿಗೆ ಸೇರಿ ಮಾಡ್ತೇವೆ. ಇದೆಲ್ಲ ನಮಗೆ ಇನ್ನೊಂದು ಗಣಪತಿ ಉತ್ಸವ ಬರುವವರೆಗೂ ನಮಗೆ ಇದೊಂದು ನೆನಪಿನಲ್ಲಿ ಉಳಿಯುವ ಹಾಗೆ ಆಗಿಬಿಡ್ತದೆ. ಮತ್ತು ಪೂಜೆ ಆದ ನಂತರ ಅನ್ನದಾನಕ್ಕೂ ಹಾಗೆ ಎಲ್ಲರೂ ಬಹಳ ಶಿಸ್ತಿನಿಂದ ನಿಂತುಕೊಂಡು ಊಟ ಮಾಡಿ ದೇವರ ಪ್ರೀತಿಗೆ ಪಾತ್ರರಾಗಿ ಸಂತೋಷದಿಂದ ಹೋಗ್ತಾರೆ. ಈ ಸಲ ನಮ್ಮ ರಂಗಪೂಜೆಯ ಒಂದು ಅಲಂಕಾರ ಬಹಳ ಚೆಂದಾಗಿ ನಮ್ಮದೇ ಸಮಿತಿಯವರಾದ ಸುರೇಶ್ ಅವರು ಬಹಳ ಚೆಂದ ಮಾಡಿಕೊಟ್ಟಿದ್ದಾರೆ. ನಮ್ಮ ಊರಿನ ನೆನಪೇ ಬರುವ ಹಾಗೆ ಆಗ್ತಾಯಿತ್ತು ನಮಗೆಲ್ಲ. ಬಹಳ ಅಂದರೆ ಅದು ಹೇಳುವ ಹಾಗಿಲ್ಲ, ಅಷ್ಟು ತುಂಬ ಚೆಂದ ಮಾಡಿಕೊಟ್ಟಿದ್ದಾರೆ. ಅಲಂಕಾರದ್ದು ವಿಡಿಯೋನು ಇದರ ಎಲ್ಲ ಕ್ಲಿಪ್ಪುಗಳನ್ನು ನೋಡಿ ನಾನು ನಿಮಗೆ ಸ್ವಲ್ಪ ಹಾಕ್ತಾ ಇದ್ದೇನೆ. ನೋಡಿ ನಿಮಗೂ ಖುಷಿಯಾಗಿರ್ಬೋದು ಅಂಥೇಳಿ ನಾನು ಅಂದ್ಕೊಳ್ತೇನೆ. ನಿಮ್ಮ ಅಭಿಪ್ರಾಯ ತಿಳಿಸ್ತೀರಿ ಅಂತೇಳಿ
अखिलांडकोटि ब्रह्मांड नायक वेद वेदांत वेद्य पुराण पुरुषोत्तम युव मित्र मंडली द्वारा स्थापित रौप्यपीठकृतालयस्य हरे प्रियं दुरिताप्रियं तत्पदाचकवादिराजयतीरितं गुणपूरितं गोप्यमष्टकमेतदो शमुदे मम स्नेहनिर्मम प्राप्य शुद्धफलाय तत्र सुकोमलं ऋतजीमलं पालयाच्युत पालय जितपालय कमलालय लीलया धृतबोधराम्बुरुहोदर स्वजनोदर संगीत प्रिय संगीत सेवां अवधारयाम ಮೊದಲಾಗಿ ವಂದಿಪೆನೋ ವಿಘ್ನೇಶನ ಮೊದಲಾಗಿ ವಂದಿಪೆನೋ ವಿಘ್ನೇಶ ಮುದದಿಂದಲೇ ಮನಕ್ಕೆ ಸುಖ ಶಾಂತಿ ಕೊಡಲೆಂದು ಮೊದಲಾಗಿ ವಂದಿಪೆನೋ ವಿಘ್ನೇಶನ चरणारविंद में प्रार्थना कीजिए। अत्यंत विशिष्टता का पूजा यहाँ पे संपन्न हुआ है। सिर्फ भारत देश में कर्नाटक राज्य में करावली तुलु नाडु हम लोग बोलता है करावली का प्रदेश का एक ही का पूजा ये रंग पूजा है। ये करावली का छोड़ के पूरा देश में ये पूजा विधि हमको देखने के लिए नहीं मिलता है। सिर्फ हमारा एक स्थल संप्रदाय यहाँ पे महाराष्ट्र में भी मुंबई में भी जीएसपी का गणपति का एक सन्निधान में छोड़ के महागणपति का ऐसा एक रंग पूजा सिर्फ यहाँ पे होता है।
अष्टावधान सेवा सहित कल्पोक्त पूजा और रंग पूजा के साथ साथ रात्रि का प्रसन्न पूजा सिर्फ यहाँ पे हमको देखने का मिलता है। पूजा बोलेंगे तो भी जैसा घर पे हम लोग कोई दूसरा घर पे जाएंगे तो वो घर का यजमान हमको देख के अच्छा से बात करना चाहिए,